ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರ್ಕ್ಯುಲರ್. ನಾನು ನಿಮ್ಮ ಪುನೀತ್. ಸ್ನೇಹಿತರೆ, ಇವತ್ತು ನಮ್ಮ ಸ್ಯಾಂಡಲ್ವುಡ್ನ ಡೈನಮಿಕ್ ಸ್ಟಾರ್ ದೇವರಾಜ್ ಸರ್ ಅವರ ಹುಟ್ಟುಹಬ್ಬ. ಮೊದಲನೇದಾಗಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಕಂಟೆಂಟಿಗೆ ಹೋಗ್ಬಿಡೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ದೇವರಾಜ್ ಸರ್ ಅವರ ಹೆಸರು ಕೇಳ್ತಾ ಇದ್ದಂಗೆ ನೆನಪಾಗೋದು ಭೈರತಿ ರಣಗಲ್ ಸಿನಿಮಾ. ಯಾಕಂದರೆ ಮುಫ್ತಿ ಸಿನಿಮಾದಲ್ಲಿ ಅವರು ಕೂಡ ಆ್ಯಕ್ಟ್ ಮಾಡಿದ್ರು ರಘುವೀರ್ ಭಂಡ್ರಿ ಆಗಿ. ತುಂಬ ತಲೆ ಕೆಡಿಸ್ಕೊಂಡು ಭೈರತಿ ರಣಗಲ್ ಅವ್ರನ್ನ ತುಳಿಬೇಕು, ಅವ್ರ ಸಾಮ್ರಾಜ್ಯನ ಅಂತ್ಯ ಮಾಡಬೇಕು ಅಂತ ಭಾರಿ ಪ್ರಯತ್ನ ಪಡ್ತಾರೆ. ಆದರೆ ಆ ಸಿನಿಮಾದಲ್ಲಿ ಭೈರತಿ ರಣಗಲ್ ಅವರು ಚೂರೇ ಚೂರು ತಲೆ ಕೆಡಿಸ್ಕೊಂಡು ರಘುವೀರ್ ಭಂಡ್ರಿ ಅವರ ಸಾಮ್ರಾಜ್ಯನ ಪತನ ಮಾಡಿ ಅವ್ರ ಕ್ಯಾರೆಕ್ಟರ್ನೇ ಮುಗಿಸ್ಬಿಡ್ತಾರೆ. ಇನ್ನು ಈ ಭೈರತಿ ರಣಗಲ್ ಸಿನಿಮಾ ಮುಕ್ತಿಯ ಪ್ರೀಕ್ವಲ್ ಆಗಿರೋದ್ರಿಂದ ಇದರಲ್ಲಿ ಮತ್ತೆ ನಾವು ದೇವರಾಜ್ ಸರ್ ಅವ್ರನ್ನ ನೋಡ್ಬೋದು, ರಘುವೀರ್ ಭಂಡ್ರಿ ಅವರ ಕ್ಯಾರೆಕ್ಟರ್ನ ನೋಡ್ಬೋದು. ಆ ಮುಫ್ತಿ ಸಿನಿಮಾಗಿಂತ ಮುಂಚೆ ಯಾವ್ಯಾವ ರೀತಿ ತೊಂದರೆನ ಭೈರತಿ ರಣಗಲ್ ಅವರಿಗೆ ಕೊಟ್ಟಿದ್ದಾರೆ ಅಂತ ಇದರಲ್ಲಿ ನೋಡ್ಬೋದು. ಇನ್ನು ಅದನ್ನೆಲ್ಲ ನಾವು ನೋಡಬೇಕು ಅಂದರೆ ನವೆಂಬರ್ 15ರವರೆಗೂ ನಾವು ಕಾಯಲೇಬೇಕು. ಯಾಕಂದರೆ ನವೆಂಬರ್ 15ಕ್ಕೆ ಭೈರತಿ ರಣಗಲ್ಲು ವಿಶ್ವಾದ್ಯಂತ ಭರ್ಜರಿ ಪ್ರದರ್ಶನವನ್ನು ಕಾಣುತ್ತೆ, ಭರ್ಜರಿಯಾಗಿ ತೆರೆ ಕಾಣುತ್ತೆ. ಈಗಾಗಲೇ ಕೇವಲ ಒಂದು ಟೈಟಲ್ ಟ್ರ್ಯಾಕ್ನಿಂದ ಭೈರತಿ ರಣಗಲ್ ಸಿನಿಮಾ ಮಾಡಿರೋ ಸದ್ದು ಅಷ್ಟಿಷ್ಟಲ್ಲ. ಎಲ್ಲೇ ಕೇಳಿದ್ರು ಭೈರತಿ ರಣಗಲ್ಲಿಗೋಸ್ಕರ ಕಾಯ್ತಾ ಇದ್ದೀವಿ ಅನ್ನೋ ಪ್ರೇಕ್ಷಕರೇ ಹೆಚ್ಚು. ನಾನು ಕೂಡ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ಸದ್ಯದಲ್ಲಿ ಯಾವುದೇ ಸಿನಿಮಾಕ್ಕೂ ವೆಯ್ಟ್ ಮಾಡ್ತಾ ಇಲ್ಲ, ಅಷ್ಟು ವೆಯ್ಟ್ನ ಭೈರತಿ ರಣಗಲ್ಗೋಸ್ಕರ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಆ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರ ಕ್ಯಾರೆಕ್ಟ್ರಿಗೆ ಕೊಟ್ಟಿರೋ ಒತ್ತು, ಅವರ ಗಾಂಭೀರ್ಯ, ಗೊತ್ತು ನನ್ನನ್ನು ಅಷ್ಟು ಇನ್ಸ್ಪೈರ್ ಮಾಡಿದೆ. ಆ್ಯಕ್ಚುಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನೋಡಿರೋ ಯಾವುದೇ ಸಿನಿಮಾ, ಯಾವುದೇ ಪಾತ್ರ ಆಗಲಿ ಇಷ್ಟು ಇನ್ಸ್ಪೈರ್ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಇನ್ಸ್ಪೈರ್ನ ಮುಫ್ತಿ ಸಿನಿಮಾದಲ್ಲಿ ಆ ಭೈರತಿ ರಣಗಲ್ ಅನ್ನೋ ಪಾತ್ರ ಮಾಡಿತ್ತು. ಆ ಭೈರತಿ ರಣಗಲ್ ಸಿನಿಮಾಗೋಸ್ಕರ ಕಾಯೋದು ಇದ್ದೇ ಇದೆ. ಆ ಕಾಯುವಿಕೆ ನವೆಂಬರ್ 15ಕ್ಕೆ ಅಂತ್ಯಗೊಳ್ಳುತ್ತೆ. ಇನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಇದು 22ನೇ ವಿಡಿಯೋ. ಮೊದಲನೇ ವಿಡಿಯೋದಲ್ಲಿ ಬರೀ ವಾಯ್ಸ್ ಓವರ್ ಹಾಕಿದ್ದೆ. ನನ್ನ ಮುಖನ ನಿಮಗೆ ತೋರ್ಸೋಕ್ಕೆ ಶುರು ಮಾಡಿ ಇದು 21ನೇ ವಿಡಿಯೋ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಾದ್ರೆ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗ್ತೀರಾ ಅಂತೇನು ನನಗೆ ಅನಿಸಿರಲಿಲ್ಲ. ಇವತ್ತಿಗೆ ನನ್ನ ಸಬ್ಸ್ಕ್ರೈಬರ್ಸ್ ಲಿಸ್ಟು 500 ಜನನ ದಾಟಿದೆ. ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ. ನಾನು ಸ್ಟಾರ್ಟ್ ಮಾಡಿದ್ದು ನಾನೊಬ್ಬ ಜರ್ನಲಿಸಮ್ ಸ್ಟೂಡೆಂಟ್ ಆಗಿದ್ಕೊಂಡು ಮುಂದಕ್ಕೆ ಯಾವುದಾದ್ರು ಚಾನಲಿಗೆ ಹೋದಾಗ ಅಥವಾ ಪೇಪರಿಗೆ ಹೋದಾಗ ನಾನು ಈ ಥರ ಮಾತಾಡೋ ಸ್ಕಿಲ್ ನನಗಿದೆ, ಈ ಥರ ವೀಡಿಯೋಸ್ ಮಾಡಿದ್ದೀನಿ ಅಂತ ತೋರ್ಸೋಕ್ಕೊಂದು ಪ್ರೂಫ್ ಬೇಕಿತ್ತು. ಅದಕ್ಕೋಸ್ಕರ ಈ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಆದರೆ 500 ಜನ ಸಬ್ಸ್ಕ್ರೈಬರ್ಸ್ ಆಗಿರೋದು ವೈಯಕ್ತಿಕವಾಗಿ ನನಗೊಂಥರ ಹೆಮ್ಮೆಯ ಸಂಗತಿ. ನೀವು ಅನ್ಬೋದು ಎಷ್ಟೋ ಸಬ್ಸ್ಕ್ರೈಬರ್ಸ್ ಆಗಿರೋರಿದ್ದಾರೆ, ಇದ್ಯಾವ ಮಹಾ ಅಂತ. ಬಟ್ ಕೆಲವೊಂದು ಚಿಕ್ಕ ಮಕ್ಕಳಿಗೆ ಅವ್ರು ಏನಾದರೂ ಒಂದು ಕೆಲಸ ಮಾಡಿದಾಗ ಅವ್ರ ಅಪ್ಪ ಅಮ್ಮ ಅಪ್ರಿಷಿಯೇಟ್ ಮಾಡೋದು ತುಂಬ ಪ್ರಾಮುಖ್ಯತೆ ವಹಿಸುತ್ತೆ. ಆ ವಯಸ್ಸಿಗೆ ಅವರು ಅದಾದಾಗ ಮುಂದಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ತುಂಬ ಖುಷಿ ಪಡ್ತಾರೆ ಚಿಕ್ಕ ಚಿಕ್ಕ ವಿಷಯಕ್ಕೆ. ಆ ಚಿಕ್ಕ ಚಿಕ್ಕ ವಿಷಯನ ನೆಗ್ಲೆಕ್ಟ್ ಮಾಡಿಬಿಟ್ರೆ ಅವ್ರ ಮನಸ್ಸಲ್ಲಿ ಏನೋ ಒಂಥರ ಗಾಬರಿ, ನಮ್ಮ ತಂದೆ ತಾಯಿ ಬೇರೆಯವ್ರ ತಂದೆ ತಾಯಿ ಈ ಥರ ನಮ್ಮನ್ನಷ್ಟು ಪ್ರೀತಿ ಮಾಡಲ್ಲ ಅನ್ನೋ ರೀತಿ ಸಾವಿರಾರು ಗೊಂದಲ ಅವ್ರ ಮನಸ್ಸಲ್ಲಿ ಬರುತ್ತೆ. ಅದೇ ರೀತಿ ಹೊಸದಾಗಿ ಹುಟ್ಟಿರುವಂಥ ನನ್ನ ಚಾನಲ್ಗೆ ಈ 500 ಜನ ಸಬ್ಸ್ಕ್ರೈಬರ್ಸೇ 50,000 ಜನ ಸಬ್ಸ್ಕ್ರೈಬರ್ಸ್ ಆದಾಗೆ. ಈ ಏನು 500 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ, ನನ್ನ ಮಾತಾಗಿರ್ಬೋದು, ನಾನು ಮಾಡ್ತಿರೋ ರಿವ್ಯೂ ಆಗಿರ್ಬೋದು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ ಇಷ್ಟಕ್ಕೆ ಯಾವುದೇ ರೀತಿ ಅಡ್ಡಿಪಡಿಸ್ದಲೇ ಮುಂದೆ ಇದೇ ರೀತಿ ವಿಡಿಯೋಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನಿಮಗೆ ಬೇರೆ ರೀತಿ ವಿಡಿಯೋ ಬೇಕು ಅಂದರೂ ಕೂಡ ಕಮೆಂಟ್ ಮಾಡ್ಬೋದು, ಅದನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆದರೆ ನಮ್ಮ ಕನ್ನಡ ಸಿನಿಮಾ, ಕನ್ನಡ ಇಂಡಸ್ಟ್ರಿನ ಅದ್ರ ಬಗ್ಗೆ ಮಾತಾಡಿ ನಾನು ಅದ್ರ ಬಗ್ಗೆ ಮಾತಾಡಿ ಬೆಳೆಸ್ತೀನಿ ಅನ್ನೋದಕ್ಕೆ ನಾನು ಯಾರೂ ಅಲ್ಲ. ಅದು ಆಗಲೇ ಬೆಳೆದಿದೆ, ಯಾವಾಗಲೂ ಬೆಳೆದಿದೆ. ಅದರ ಬೆಳವಣಿಗೆಯಲ್ಲಿ ಒಂದು ಅಳಿದು ಸೇವೆಯಲ್ಲಿ ಅಳಿದು ಸೇವೆ ಅಂತ ಅಂದ್ಕೊಳ್ತೀನಿ. ಅಷ್ಟಾದರೂ ಮಾಡೋ ಪ್ರಯತ್ನ ಪಡ್ತೀನಿ. ಇದ್ರ ಮೂಲಕ ನಮ್ಮ ಕನ್ನಡ ಸಿನಿಮಾಗಳನ್ನು ಪ್ರಚಾರ ಮಾಡೋದಾಗಿರ್ಬೋದು, ಅದು ರಿಲೀಸ್ ಡೇಟ್ನ ಜನಗಳಿಗೆ ತಿಳಿಸೋದಾಗಿರ್ಬೋದು, ಅದರ ಟ್ರೈಲರ್ ಹಾಗೂ ಸಿನಿಮಾಗಳ ವಿಮರ್ಶೆಗಳನ್ನು ನಿಲ್ಲಿಸ್ದಲೇ ಮಾಡ್ತೀನಿ ಅಂತ ಹೇಳ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನನ್ನನ್ನು ಬೆಂಬಲಿಸಿ, ಕಮೆಂಟ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಬೆಳವಣಿಗೆಯಲ್ಲಿ ನಿಮ್ಮ ಪಾಲಿರಲಿ. ಈ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಮುಂದೆ ಸಬ್ಸ್ಕ್ರೈಬ್ ಆಗೋರ್ಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.